ಅದೇನು ಅಂತ ಹೊಸಿ ಸರಿಯಾಗಿ ಹೇಳು ಕನಕು, ನಂಗೊಂದು ಅರ್ಥ ಆಯ್ತಿಲ್ಲ. ಅಪ್ಪ, ಆ ಶ್ರೀಮಂತರು ಕಳ್ಕೊಂಡಿದ್ ಮಗು ಯಾವತ್ತೋ ಸತ್ತೋಗಿತ್ತಂತೆ. ಏನವ ಕನಕು ನೀನ್ ಹೇಳುದು? ಯಾರು ನಿಂಗೆ ಹೇಳ್ದವ್ರು? ನೀ ಹಂಗೆಲ್ಲ ಮಾತಾಡ್ಬೇಡ ಇನ್ ಮುಂದೆ. ನಂಗೆ ಶಾನ ಕೋಪ ಬರ್ತಾಯ್ತು ನೋಡು. ಆ ಹುಡುಗಿ ಸತ್ತವಳೆ ಅಂತ ಹಿಂಗೆ ಹೇಳ್ತೀಯ? ಬಿಡ್ತವನು. ಇಲ್ಲ ಅಪ್ಪ, ಆ ಮಗು ಯಾರ ಕೈಗೆ ಸಿಕ್ಕಿತ್ತೋ ಅದೇ ವ್ಯಕ್ತಿನ ನನಗೆ ಫೋನ್ ಮಾಡಿದ್ರು. ಆ ಮಗುನ ಇಟ್ಟಾಗ ಅದ್ರಪ್ಪ ಅದ್ರ ಕೈಲಿ 100 ರೂಪಾಯಿ ನೋಟ್ ಇಟ್ಟಿದ್ರು ಅಂತ ಹೇಳಿದ್ನಲ್ಲ ಅಪ್ಪ. ಆ ನೋಟ್ ಅವ್ರ ಹತ್ರ ಇತ್ತು. ಅದನ್ನ ಬರ್ದಿದ್ ನಾನೇ ಅಂತ ಮೋಹನ್ ರಾಮ್ ಅಂಕಲ್ ಒಪ್ಕೊಂಡಿದ್ದಾರೆ. ಅವ್ರ ಕೈಗೆ ಸಿಕ್ ಸ್ವಲ್ಪ ದಿನಕ್ಕೆ ಪಾಪ ಆ ಮಗು ಸತ್ತೋಯ್ತಂತೆ. ಇಷ್ಟು ದಿನ ನನ್ನ ಮಗಳು ಎಲ್ಲೋ ಇರ್ತಾಳೆ, ಒಂದಲ್ಲ ಒಂದಿನ ಸಿಗ್ತಾಳೆ ಅನ್ನೋ ಆಸೆಯಲ್ಲಿ ಕಾಯ್ತಾ ಇದ್ರು. ಆದ್ರೆ ಈಗ ಅವಳೇ ಇಲ್ಲ. ಯಾವತ್ತೂ ಬರ್ದೇ ಇರೋ ಜಾಗಕ್ಕೆ ಹೊರಟೋಗಿದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ ಅವ್ರ ಮುಖನ ನನ್ನಿಂದ ನೋಡಕ್ ಆಗ್ತಿಲ್ಲ ಅಪ್ಪ. ನಾನು ಅವ್ರ ಮಗಳನ್ನ ಎಲ್ಲೇ ಇದ್ರು ಹುಡುಕಿ ಅವ್ರ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿ ಅವ್ರಿಗೆ ಸಂತೋಷ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅವರು ಇನ್ ಮುಂದಕ್ಕೆ ಆ ಮಗಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಆಸೆನೂ ಪಟ್ಟಿದ್ದೆ. ಆದ್ರೆ ಆ ಹುಡುಗಿನ ಇಲ್ದ ಹಾಗಾಗೋಯ್ತು. ನನಗ್ ನಿಜವಾಗ್ಲೂ ಆ ತಂದೆ ತಾಯಿ ಮುಖ ನೋಡಕ್ ಆಗ್ತಿಲ್ಲ ಅಪ್ಪ. ಅವ್ರ ಕಣ್ಣೀರ್ ನೋಡಿ ನನ್ ಎದೆಗೆ ಚಾಕು ಇಡ್ದಾಗ ಆಗ್ತಿದೆ. ಅವ್ರ ಕಣ್ಣೀರಿಗೆ ನಾನೇ ಕಾರಣ ಆದ್ನಲ್ಲಪ್ಪ. ನನ್ನಿಂದ ಅವ್ರ ಸಂತೋಷ ಪಡೋ ಬದಲು ಸಂಕಟ ಪಡೋ ಹಾಗಾಯ್ತಲ್ಲ ಅಂತ ನನಗೆ ತುಂಬಾ ದುಃಖ ಆಗ್ತಿದೆ. ಆ ಹುಡುಗಿ ಸಾಯ್ಬಾರ್ದಾಗಿತ್ತು, ಎಲ್ಲೋ ಒಂದ್ ಕಡೆ ಬದುಕಿರ್ಬೇಕಾಗಿತ್ತಪ್ಪ, ಬದುಕಿರ್ಬೇಕಾಗಿತ್ತು. ಸಾಕ್ ನಿಲ್ಸ್ ಕನಕ. ಪದೇ ಪದೇ ಮಗ ಸತ್ತೋಗೈತೆ ಅಂತ ಹೇಳ್ಬೇಡ. ಕೊಳ್ಳಿ ಇದ್ದಂಗ ಆಯ್ತಾಯ್ತೆ. ಇನ್ನ ಅವ್ರ ಅಪ್ಪ ಅವಂಗೆ ಹೆಂಗಾಗಿರಕ್ಕಿಲ್ಲ. ಅದಕ್ಕೆ ನಾನ್ ನಿನ್ಗೆ ಅವತ್ತ ಹೇಳ್ದೆ, ಈ ವಿಷಯಕ್ಕೆಲ್ಲ ಹೋಗ್ಬೇಡ, ಅಲ್ಲಿಗೆ ಬಿಟ್ಬಿಡು ಅಂತ. ಈಗ ನೋಡು, ನೀನ್ ಅವ್ರಿಗೆ ಎಷ್ಟು ನೋವು ಕೊಡ್ತಿದ್ಯಾ. ಆದ್ರೆ ಅಪ್ಪ, ಮಾತಾಡ್ಬೇಡ ನೀನು. ಈಗ ಮಗ ಸತ್ತೋಗದೆ ಅಂದವನು ಯಾರು ಮೊದ್ಲು ಹೇಳು. ಯಾಕಪ್ಪ? ನಾ ಹೇಳ್ತೀನಿ, ಹೇಳು. ಅವ್ರು ಯಾರೋ ನಾಟಕದಲ್ಲಿ ಆಕ್ಟರ್ ಅಂತೆ. ಮಗು ಕಳ್ದು ಹೋಗಿದ್ದ ದಿನಾನೇ ಕೆಂಗೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರಿಗೆ ಮಗು ಸಿಕ್ತಂತೆ. ಆಮೇಲೆ ಅವನ್ ಮನೆ ಎಲ್ಲಿ ಅಂತ ನಿಂಗೆ ಗೊತ್ತಾ? ಗೊತ್ತು ಅಪ್ಪ. ಎಲ್ಲಿ ಅಂತ ಹೇಳು. ಯಾಕಪ್ಪ? ಸುಮ್ಕೆ ಹೇಳವ ನೀನು. ನೋಡು, ಇನ್ನೊಂದ್ಸಲ ನೀ ಈ ವಿಷಯ ಮಾತಾಡ್ಕೊಡ್ದು. ತಿರ್ಗಾ ಮಗ ಸತ್ತೋಗೋದೆ ಅನ್ಬೇಡ. ಅಪ್ಪ, ಸತ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಅದನ್ನ ಒಪ್ಕೊಳ್ದೆ ಹೇಗ್ ಸುಮ್ನೆ ಇರೋದು? ಕನಕು, ಸುಮ್ಕೆ ಇರ್ಲಾರ್ದೆ ಏನೋ ಉಪಕಾರ ಮಾಡ್ತೀನಿ ಅಂತ ಹೋಗಿ ಅದ್ರ ಅಪ್ಪ ಅವನ್ ಸಂಕಟಕ್ಕೆ ದಾರಿ ಆಗ್ಬಿಟ್ಟಲ್ಲವ ನೀನು. ಆ ವಿಷಯ ಕೇಳಕ್ಕೆ ನನ್ಗೆ ಎಷ್ಟು ನೋವಾಯ್ತಾಯ್ತೆ. ಇನ್ನೆತ್ತಪ್ಪ ಅವಂಗೆ ಹೆಂಗಾಗ್ಬೇಡ. ನೋಡು, ಈ ವಿಷಯ ನಿಲ್ಗೆ ಬಿಟ್ಬಿಡು. ನೀನ್ ನಡಿ, ಮನೆಗೆ ನಡಿ. ನಾನು ಹೋಗ್ತೀನಿ. ಇದು ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ ಗಿರಿ. ನಾನು ಈ ವಿಷಯ ಕೈ ಎತ್ಕೊಂಡಾಗಿಂದಲೂ ಅಪ್ಪ ಹೀಗೆ ಆಡ್ತಾರೆ. ಆದ್ರೆ ಇದು ಯಾಕೆ ಅಂತ ಮಾತ್ರ ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ. ಆ ವೈನ್ ಜೊತೆ ತನ್ಗೇನ್ ಸಂಬಂಧ ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಆದ್ರೆ ಈಗಲೇ ಅವ್ರ ಬಗ್ಗೆ ಅನುಕಂಪ ತೋರಿಸ್ತಾವಳೆ. ಅವ್ರಿಗೆ ಹಿಂಗಾಗೋಯ್ತಲ್ಲ ಅಂತ ಕಣ್ಣೀರ್ ಹಾಕ್ತಾವಳೆ, ನೊಂದ್ಕೋತಾವಳೆ. ಅವರೇ ನಮ್ಮಪ್ಪ ಅನ್ನೋದೇನಾದ್ರೂ ಗೊತ್ತಾಗ್ಬಿಟ್ರೆ ಏನ್ ಗತಿ? ಇವಳು ಇನ್ನೆಷ್ಟು ಅವ್ರ ಬಗ್ಗೆ ಕಾಳಜಿ ತೋರಿಸ್ಬೋದು. ಅವ್ರ ಮಗಳಿವಳು ಅನ್ನೋದನ್ನ ಮುಚ್ಚಿಕ್ಕಿದ್ ನಾನು ಏನ್ ಅನ್ಬೋದು? ಇಲ್ಲ, ಅವಳಿಗೇನಾದ್ರೂ ಸತ್ಯ ಗೊತ್ತಾದ್ರೆ ನನ್ ಕುಟಿರಲ್ಲ. ಆಗ ನಾನೇನ್ ಮಾಡ್ಲಿ? ಅವಳಿಲ್ದೆ ನನ್ನ ಕೈಲಿ ಬದುಕಕ್ಕಾಯ್ತದ? ನಿಮ್ಮ ಭಾಗ್ಯದಲ್ಲಿರೋದು ಒಂದೇ ಸಂತಾನ. ಸತ್ಯ, ನಿಮಗೆ ಒಂದೇ ಸಂತಾನ ಅನ್ನೋ ಮಾತು ಕೊಟ್ಟು ಸತ್ಯ.
ನನಗೆ ಶುಭ ಹೇಳೋದಕ್ಕೆ ಬರೋದಿಲ್ಲ, ಸತ್ಯ ಮಾತ್ರ ಹೇಳ್ತೀನಿ. ನಿಮಗಿರುವುದು ಒಂದೇ ಸಂತಾನ ಅನ್ನೋದನ್ನ ಘಂಟಾಘೋಷವಾಗಿ ಹೇಳ್ತೀನಿ. ಅಯ್ಯೋ, ನಿಮ್ಮ ದೇವಸ್ಥಾನದಿಂದ ಬಂದಾಗಿಂದ ಹೆಂಗೆ ಕುಂತಿದ್ದೀರಾ? ಏನಾಗೈತೆ ನಿಮ್ಗೆ? ಶಾಂತ, ಸ್ವಾಮಿಗಳು ತಾವು ಹೋಗಿ ನಮ್ಮ ಕಷ್ಟ ಪರಿಹಾರಕ್ಕೆ ಒಂದು ದಾರಿ ಕೇಳ್ಕೊಂಬತ್ತೀನಿ ಅಂತ ಹೋದವರು ಬಂದವರು ಬಂದ ದಾರಿಯನ್ನು ಮರ್ತವ್ರಾಗೆ ಕುಂತಿದ್ದೀರಲ್ಲ, ಯಾಕೆ? ಏನಂದ್ರು ಸ್ವಾಮಿಗಳು? ಇದ್ಯಾಕೆ ಶಾಂತ, ನಾನು ಏನಾರ ಕೇಳಬಾರ್ದು ಕೇಳ್ದ? ಅದ್ಯಾಕೆ ಹಂಗೆ ನಂಗೆ ನುಂಗೋಂಗೆ ನೋಡ್ತಾ ಇದೀಯಾ? ನಿಜ ಹೇಳಿಯತ್ತೆ, ನನಗೆ ಎಷ್ಟು ಮಕ್ಕಳು? ಯಾರಿಗೆ? ನನಗೆ, ನಿಮ್ಮ ಮಗನ್ಗೆ. ಶಾಂತಂ ಪಾಪ, ಇದೆಂತ ಸುಡ್ಗಾಡು ಪ್ರಶ್ನೆ ಕೇಳ್ತಾ ಇದೀಯೇ? ಅವೆಲ್ಲ ಬೇಡ, ನಿಜ ಹೇಳಿ, ನನಗೆ ಎಷ್ಟು ಮಕ್ಕಳು? ಆ 2 ಮಕ್ಕಳನ್ನು ನಾನೇ ಹೆತ್ನಾ? ತಿರ್ಗಾ ನೋಡು, ನೀನೇ ಎತ್ತಿದ್ದು. ಯಾಕೆ? ನಾನು 2 ಹೆರಿಗೆಲಿ ನೀವು ಅಲ್ಲೇ ಇದ್ರತ್ತೆ? ಹ್ಞೂ ಕಡೆ, 2 ಹೆರಿಗೆ ಸಮಯದಲ್ಲೂ ನಾನು ನಿಂತವನೇ ಇದ್ದೆ. ನನ್ ಬಿಟ್ಟು ಎಲ್ಲಿಗೂ ಹೋಗ್ಲಿಲ್ವಾ? ಆಸ್ಪತ್ರೆ ಬಿಟ್ಟು ನಾ ಎತ್ತಾಗೂ ಹೋಗ್ಲಿಲ್ಲ ಕಣೆ. ಹಂಗೇನಾರ ಆಚೆಗೆ ಹೋಗಿದ್ರೆ ನಿಂಗೆ ಊಟ ತರಕೋ ನೀರ್ ತರಕೋ ಹೋಗಿದ್ದೆ, ಅಷ್ಟ್ ಬಿಟ್ರೆ ನಾ ಅಲ್ಲೇ ಇದ್ದೆ. ಅಂದ್ರೆ ಅವರಿಬ್ರು ನನ್ ಮಕ್ಳೇನಾ ಅಥವಾ ಒಂದ್ ಮಗು ಮಾತ್ರ ನಂದ? ಅಯ್ಯ, ನಿನ್ ಮತಾಪಚ್ಚ. ಲೇ ಲಕ್ಷ್ಮಿ, ಏನಾಗೈತಿ ನಿಮ್ಮತ್ತೆಗೆ? ಏನು ಹೇಳುದ್ದೆ ಆ ಸ್ವಾಮಿ? ಆ ಸ್ವಾಮಿಗಳು ನಿಮ್ಗಿರೋದು ಒಂದೇ ಒಂದ್ ಸಂತಾನ ಅಂತ ಹೇಳಿದ್ರು. ಅಯ್ಯೋ, ಅವನ್ ಬಾಯಿಗೆ ಹುಳ ಬೀಳ. 2 ಮಕ್ಕಳು ಕಣ್ಣೆದ್ರಿಗೆ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿರುವಾಗ ಅದೇನ್ ಬಂದ ಆ ವಯ್ಯ ಹಂಗಂದ? ಇಲ್ಲತ್ತೆ, ಅವ್ನ ಹೇಳಿದ್ಮೇಲೆ ನನಗೂ ಅನುಮಾನ ಶುರು ಆಗಿದೆ. ನನಗಿರೋದು ಒಂದೇ ಒಂದು ಮಗು ಅತ್ತೆ. ನನ್ನ ಗಂಡ ಆಡೋದ್ರಲ್ಲೇ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅತ್ತೆ. ಅವ್ರು ನಡ್ಕೊಳ್ಳೋದ್ರಲ್ಲೇ ನನ್ನ ಮಗು ಯಾವುದು ಅಂತ ನನಗೆ ಗೊತ್ತಾಗಿದೆ. ಹಂಗಾದ್ರೆ ಯಾರು ನಿನ್ ಮಗ ಅಲ್ಲ? ನನಗಿರೋದು ಒಂದೇ ಒಂದು ಮಗು, ಅದು ಕನಕ. ಗೋವಿಂದು ನನ್ನ ಮಗ ಅಲ್ಲ. ಅದಕ್ಕೆ ಅತ್ತೆ, ನನ್ನ ಗಂಡ ಕನಕನ್ನ ಒಂಥರ, ಗೋವಿಂದನ ಒಂಥರ ನೋಡ್ತಾರೆ. ಕನಕನ್ನ ಕೈ ಮುಗಿದ್ ಮಾತಾಡಿಸ್ತಾರೆ, ಅದೇ ಗೋವಿಂದನ ಕೈ ಎತ್ತಿ ಮಾತಾಡಿಸ್ತಾರೆ. ಕನಕನ್ ವಿಷಯ ಅಂದ್ರೆ ಪ್ರೀತಿ ಇರುತ್ತೆ, ಅದೇ ಗೋವಿಂದನ ವಿಷಯ ಅಂದ್ರೆ ಕೋಪ ಬರುತ್ತೆ. ಅವನು ಅಷ್ಟೇ ಅತ್ತೆ, ಅವ್ರ ಅಪ್ಪನ ಮಗನೇ ಆಗಿದ್ದಿದ್ರೆ ಅವ್ರ ತರ ಕೆಲ್ಸಕ್ಕೆ ಹೋಗ್ತಿದ್ದ, ಅವ್ರ ತರ ಬುದ್ಧಿ ಬೆಳೆಸ್ಕೊತಾ ಇದ್ದ. ನಮ್ ಗೋವಿಂದು ಅವ್ರ ಅಪ್ಪಂಗೆ ತದ್ದು ವಿರುದ್ಧ. ಈ ಗುಡದಲ್ಲಾಗ್ಲಿ ನಡವಳಿಕೆಲ್ಲಾಗ್ಲಿ ನನಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಕನಕ ಮಾತ್ರ ನನ್ನ ಮಗಳು. ಅವಳು ಅವ್ರ ಅಪ್ಪನ ತರ ಕೆಲಸ ಮಾಡ್ತಾಳೆ, ಅವಳಿಗೂ ಅವ್ರ ಅಪ್ಪನ ತರ ಹರಿಶ್ಚಂದ್ರನ್ ಬುದ್ಧಿ, ಇನ್ನೊಬ್ಬರಿಗೋಸ್ಕರ ಮರುಗು ಬುದ್ಧಿ. ಅವಳೇ ನನ್ನ ಮಗಳು. ಗೋವಿಂದು ನನ್ನ ಮಗ ಅಲ್ಲ, ಗೋವಿಂದ ನನ್ನ ಮಗ ಅಲ್ಲ. ಹೌದು ಅಜ್ಜಿ, ಅತ್ತೆ ಹೇಳ್ತಿರೋದೇ ನಿಜ. ಹುಟ್ಟು ಸೋಂಬೇರಿ ಆಗಿರೋ ನನ್ನ ಗಂಡ ಅತ್ತೆ ಮಾವನ್ ಮಗ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮುಚ್ಚರೆ ನಿಮ್ ಬಾಯಿಗಳನ್ನ. ಮನಸ್ಸಿಗೆ ಬಂದಿದ್ದನ್ನೇ ಮಾತಾಡ್ತಾ ಇದ್ದೀರಾ ಆಗ್ಲಿದ್ಲುವೆ. ಶಾಂತ, ನಮ್ ಕುಬೇರ ಅವ್ರ ಅಪ್ಪನ ಬಣ್ಣನೇ ಒತ್ಕೊಂಡು ಹುಟ್ಟಿಲ್ವೇನೆ? ಅವನ್ ಮಗ ನೋಡಿದ್ರೆ ಗೊತ್ತಾಗಲ್ವೇನೆ ನಿನ್ ಗಂಡನ ಹೋಲ್ಕೆ ಇರೋದು? ಸುಮ್ಕೆ ಬಟ್ಬಟ ಅಂತ ಮಾತಾಡ್ತಾ ಇದ್ದೀರಾ ಅಲ್ವೇ ಶಾಂತ? ಯಾರು ಗೊತ್ತಾಗ್ದಿದ್ರು ಎತ್ತು ಕಳ್ಳ ಗೊತ್ತಾಗೋದಿಲ್ವೇ ಅಂತಾರೆ. ನೀನ್ ನೋಡಿದ್ರೆ ಎತ್ತು ಮಗೇನೇ ಅಲ್ಲ ಅಂತ ಇದೆಯಲ್ಲೇ. ನೋಡೇ, ನೋಡದೇ ಇರೋ ಸ್ವಾಮಿ ಹೇಳ್ದ ಅಂತ
ಹೆರಿಗೆ ಆದಾಗ ಅಲ್ಲೇ ಇದ್ದ ನಾನು ಹೇಳೋದನ್ನೇ ಸುಳ್ಳು ಅಂತಿದ್ಯಲ್ಲ. ನಿಂಗೆ ಆಟ ಅನುಮಾನ ಇದ್ರೆ ರಾಜಣ್ಣ ಬರ್ತಾನಲ್ಲ, ಅವನ್ನೇ ಕೇಳಿ ತಿಳ್ಕೊ. ರೀ, ನಿಂತ್ಕೊಳ್ರಿ. ರೀ, ನಮ್ಗೆ ಎಷ್ಟು ಜನ ಮಕ್ಕಳು? ನಿಜ ಹೇಳಿ, ಇವರಿಬ್ರು ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳೇನಾ? ಇಲ್ಲ, ನನಗೇನೋ ಮೋಸ ಆಗಿದೆ, ಏನೋ ಮೋಸ ನಡೆದಿದೆ. ನನ್ನ ಹೊಟ್ಟೆಲಿ ಹುಟ್ಟಿರೋದು ಒಂದೇ ಮಗು, ಅದು ಕನಕ ಮಾತ್ರ. ಹೌದು ತಾನೆ? ನನ್ನ ಲೆಕ್ಕಾಚಾರ ಸರಿ ತಾನೆ? ಹಾಗಾದ್ರೆ ಗೋವಿಂದು ಯಾರ ಮಗ ಹೇಳ್ರಿ? ಆ ಮಂತ್ರವಾದಿ ಹೇಳ್ದ, ನಿಮ್ ಹೊಟ್ಟೆಲ್ ಹುಟ್ಟಿರೋದು ಒಂದೇ ಒಂದ್ ಸಂತಾನ ಅಂತ. ಅದು ನನ್ ಕನ್ಕಿ. ಹಾಗಾದ್ರೆ ಗೋವಿಂದು ಯಾರ ಮಗ ರೀ? ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿರ್ಬೇಡಿ, ಏನಾದ್ರೂ ಪರವಾಗಿಲ್ಲ, ಸತ್ಯ ಹೇಳಿ. ಗೋವಿಂದು ಯಾರ ಮಗ ಹೇಳ್ರಿ? ಏಯ್, ಸುಮ್ಮನೆ ತಲೆ ತಿನ್ಬೇಡ, ಹೋಗೋ. ಇಲ್ಲ, ನನಗೆ ನಿಜ ಗೊತ್ತಾಗ್ಲೇಬೇಕು. ಗೋವಿಂದು ಯಾರು ಮಗ ಅಂತ ಹೇಳ್ರಿ. ಏಯ್, ಯಾವನ ಗೊತ್ತು? ಹೋಗಿ ತಗೆ. ಮಗುನ ಇಟ್ಟಾಗ ಅದ್ರಪ್ಪ ಅದ್ರ ಕೈಲಿ 100 ರೂಪಾಯಿ ನೋಟ್ ಇಟ್ಟಿದ್ರು ಅಂತ ಹೇಳಿದ್ನಲ್ಲ ಅಪ್ಪ, ಆ ನೋಟ್ ಅವ್ರ ಹತ್ರ ಇತ್ತು. ಅದನ್ನ ಬರ್ದಿದ್ ನಾನೇ ಅಂತ ಮೋಹನ್ ರಾಮ್ ಅಂಕಲ್ ಒಪ್ಕೊಂಡಿದ್ದಾರೆ. ಅದ್ ಹೆಂಗಾಯ್ತದೆ? 100 ರೂಪಾಯಿ ನೋಟ್ ಅವ್ನು ಯಾವನು ಎಲ್ಲಿಂದ ತಂದ್ಕೊಡ್ತಾನೆ? ಆ ಮಗ ಸತ್ತೋಗೈತೆ ಅಂತ ಅದ್ ಹೆಂಗ್ ಹೇಳ್ದ ಅವ್ನು ಯಾರೋ? ಅವಯ್ಯ ಬರ್ದಿಕ್ಕಿದ್ ನೋಟ್ ಇಲ್ಲೇ ಐತೆ ಅಂದಮೇಲೆ ಅದು ಯಾವನ ಇವ್ರಿಗೆ ನೋಟ್ ಹೆಂಗ್ ಕೊಟ್ಟ? ಆ ಹುಡುಗಿ ಸತ್ತೋಗೈತೆ ಅಂತ ಇವನು ಹೆಂಗಂದ? ಇಲ್ಲ, ಏನೋ ಮೋಸ ಆಗೈತೆ. ಇಲ್ಲ, ಖಂಡಿತ ಏನೋ ಮೋಸ ಆಗೈತೆ. ಅದೇನು ಅಂತ ಕಂಡ್ಕೊಳ್ಳೇಬೇಕು. ನನ್ನ ಮಗು ಯಾವುದು ಅಂತ ನನಗೆ ಗೊತ್ತಾಗಿದೆ. ಕನಕ, ಗೋವಿಂದು ನನ್ನ ಮಗ ಅಲ್ಲ. ಇಷ್ಟು ದಿನ ನಾವು ಹೆತ್ತು ಮಗ ಅನ್ನೋ ವಾತ್ಸಲ್ಯನಾದ್ರೂ ಇತ್ತು. ಹೇಗೆ ಇದ್ರು ಇವನು ಈ ಮನೆ ಮಗ ಅನ್ನೋ ಕರುಣೆ ಆದ್ರೂ ಇತ್ತು. ಆದ್ರೆ ಈಗ ಅತ್ತೆಗೂ ಈ ಮನುಷ್ಯ ತಾನು ಹೆತ್ತ ಮಗ ಅಲ್ಲ ಅನ್ನೋ ಸತ್ಯ ಗೊತ್ತಾಗೋಗಿದೆ. ಅಂದಮೇಲೆ
ಇನ್ನು ಇವ್ರ ದರ್ಬಾರ್ ಆಗ್ಲಿ, ಆಟಗಳಾಗ್ಲಿ, ಇವ್ರ ಉಂಡಾಡಿತನನಾಗ್ಲಿ ಯಾರೂ ಸಹಿಸ್ಕೊಳ್ಳಲ್ಲ. ನೀನು ಬದುಕಿರೋವರೆಗೂ ಮಾತ್ರ ನೀರಿಗೆ ಸ್ವಂತ. ಅದ್ ಸತ್ತೋಯ್ತು ಅಂದ್ರೆ ಯಾವುದೇ ಕನಿಕರ ಕಾಳಜಿ ಇಲ್ಲದೆ ನದಿ ನೀರೇ ಅದನ್ನ ದಂಡ ಅಂತ ದಡಕ್ ತಂದು ಬಿಸಾಕ್ಬಿಡುತ್ತೆ. ಮುಗೀತು, ಇನ್ನು ಮುಗೀತು ಇವ್ರ ಸುವರ್ಣ ಯುಗ. ಇನ್ನೇನಿದ್ರು ಅಲ್ಯೂಮಿನಿಯಂಗಿರೋ ಬೆಲೆನೇ ಇವ್ರಿಗಿರಲ್ಲ ಈ ಮನೇಲಿ. ಅಂದಮೇಲೆ ನಮಗೂ ಇರಲ್ಲ. ಛೇ, ನನ್ನ ಬದುಕು ಇವ್ರ ಕೈಗೆ ಸಿಕ್ಕಾಕೊಂಡು ನರಳೋ ಹಾಗಾಗೋಯ್ತು. ಮಗು ಯಾವುದು ಅಂತ ನನಗೆ ಗೊತ್ತಾಗಿದೆ. ಕನಕ, ಗೋವಿಂದು ನನ್ನ ಮಗ ಅಲ್ಲ, ಮಗ ಅಲ್ಲ, ಮಗ ಅಲ್ಲ, ಮಗ ಅಲ್ಲ. ನೋಡಿ, ಎಷ್ಟೇ ಹತ್ರೂ ಸತ್ತೋರು ಮತ್ತೆ ಎದ್ದು ಬರೋಲ್ಲ. ಒಡೆದು ಹೋದ ಮುತ್ತು ಮತ್ತೆ ಒಂದಾಗಲ್ಲ. ಸಂತೋಷ ಪಡೋದಕ್ಕೆ ಒಂದು ಕಾರಣ ಆದ್ರೆ ದುಃಖಕ್ಕೆ ನೂರಾರು ಕಾರಣ. ಪುತ್ರ ಶೋಕಂ ನಿರಂತರ. ಮಕ್ಕಳನ್ನ ಕಳ್ಕೊಂಡವ್ರ ದುಃಖ ನಿರಂತರವಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ನಿಮ್ಗೊಂದು ಸಲಹೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಕೊಡಪ್ಪ, ಅದೇನು ಸಲಹೆ ಕೊಡ್ತೀಯೋ ಕೊಡು. ನಮಗೂ ದಿಕ್ಕು ತೋಚ್ತಾ ಇಲ್ಲ. ಮಾರ್ಗದರ್ಶನ ಮಾಡೋದಕ್ಕೆ ಇರೋರೇ ಇಬ್ರು ತಾನೇ, ನೀನು ನಿನ್ನ ಹೆಂಡತಿ. ಏನಿಲ್ಲ ಮೋಹನ್, ಇದೇ ವಾತಾವರಣದಲ್ಲಿ ನೀವು ಇದ್ದಷ್ಟು ದಿನನೂ ನಿಮ್ಗಳ ಮನಸ್ಸು ನಿಮ್ಮ ಮಗಳ ಬಗ್ಗೆನೇ ಯೋಚಿಸ್ತಾ ಇರೋದು. ಹೇಗಿದ್ರು ಈಗ ಪ್ರಿಯಾ ನಿಮ್ಮ ಕಂಪ್ನಿ ನೋಡ್ಕೋತಾ ಇದ್ದಾಳೆ. ನೀವು ಎಲ್ಲ ಯೋಚನೆ ಬಿಟ್ಟು ಗಂಡ ಹೆಂಡತಿ ಒಂದು 4 ದಿನ ಯಾವ್ದಾದ್ರು ಫಾರಿನ್ ಕಂಟ್ರಿಗೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ. ಇದರಿಂದ ನಿಮ್ಮ ಮನ್ಸಿಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ. ನೋಡೋಣ, ಪ್ರಯತ್ನ ಮಾಡ್ತೀನಿ. ಡ್ಯಾಡ್, ನನ್ನನ್ನು ಬಿಟ್ಟು ನೀವಿಬ್ರು ಫಾರಿನ್ಗೆ ಹೋಗ್ತೀರಾ? ನಿಮ್ಮೊಬ್ಬಳು ಮಗಳು ಸತ್ತೋದ್ರೆ ನಿಮ್ಗೆ ಪ್ರಪಂಚನೇ ಬೇಡ ಅನ್ಸ್ಬಿಡ್ತಾ? ನಾನು ನಿಮ್ಮ ಮಗಳು ಅನ್ನೋದು ನಿಮ್ಗೆ ಮರ್ತೋಯ್ತಾ? ಅಥವಾ ನಾನು ನಿಮ್ಮ ಮಗಳೇ ಅಲ್ವಾ?